ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಬಹುಮುಖ್ಯವಾದಂತಹ ಲೆಕ್ಕ ವಿಭಾಗ ಡಿಯಲ್ಲಿ 6 ಅಂಕಕ್ಕೆ ಕೇಳುವಂಥದ್ದು. ಈಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ, ಈ ಅಧ್ಯಾಯದಲ್ಲಿ 6 ಅಂಕದ ಲೆಕ್ಕ. ಕೇಳ್ತಾ ಇರುವಂಥ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಇದೆ. ಅವರು GDPಯನ್ನು ಕೊಟ್ಟಿರ್ತಾರೆ, NFIA ಕೊಟ್ಟಿರ್ತಾರೆ, NITಯನ್ನು ಕೊಟ್ಟಿರ್ತಾರೆ, ಒಂದಿಷ್ಟು NDP, GNP, NNP, NNP, FCMP, ಈ ಮಾರುಕಟ್ಟೆ ಬೆಲೆ ಇವೆಲ್ಲ ಕಂಡುಹಿಡೀರಿ ಅಂತ ಹೇಳ್ಕೊಂಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆಯಿತಾ? ಈ ಲೆಕ್ಕನ ಹೇಗೆ ಮಾಡಬೇಕು ಅನ್ನುವಂತಹ ಐಡಿಯಾ ಸಾಕಷ್ಟು ಜನಕ್ಕಿರಲ್ಲ. ಕಾರಣ, ಈ ಒಂದು ಪ್ರಾಬ್ಲಮ್ಮು ಇಂಟ್ರೊಡ್ಯೂಸ್ ಆಗಿದ್ದೆ ನಿಮ್ಮ ಸೀನಿಯರ್ಸ್ ಏನು ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಿದ್ದಾರೆ 2024-25, ಅವಾಗಿಂದ ಬಂದಿರುವಂತಹ ಲೆಕ್ಕ. ಜಸ್ಟ್ 1 ವರ್ಷ ಆಯಿತು ಅಷ್ಟೇ. ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮ್ ಬರೆದವರು ಕೂಡ ಕಡಿಮೆ ಜನ ಅಟೆಂಡ್ ಮಾಡಿರೋದು. ಬಟ್ ಈ ವರ್ಷದವರಿಗೆ ಇದು ಇಂಪಾರ್ಟೆಂಟ್ ಲೆಕ್ಕ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ 2 ಎರಡು ಕಡೆನೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರೆ, ಕೇಳಿರೋ ರೀತಿ ಬೇರೆ, ಬಟ್ ಮಾಡುವಂತಹ ಮೆಥಡ್ ಒಂದೇ ಆಗಿರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಲೆಕ್ಕ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ. ಸದ್ಯಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ವಿಭಾಗ ಡಿಯಲ್ಲಿ ಕೇಳಿರುವಂತಹ 6 ಅಂಕದ ಲೆಕ್ಕ ತುಂಬ ಅಂದರೆ ತುಂಬ ಈಸಿ. ಗಮನ ಇಟ್ಟು ನೋಡ್ಕೊಳ್ಬೇಕು. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ 6 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಓಕೆ ಅಲ್ವಾ? ಹಾಗಾದರೆ 38ನೇ ಲೆಕ್ಕ. ಎಲ್ಲರ ಹತ್ರ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDPಯು ಎಷ್ಟಿದೆ? GDPMP 2000 ಕೋಟಿ ಅಂತ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟು ನಮಗೆ ಗೊತ್ತಾಯಿತು. ನಾವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಮಾಡೋಕ್ಕಂತೂ ಆಗಲ್ಲ, ಮಾರ್ಕ್ ಮಾಡಲೂಬಾರ್ದು. ಹಾಗಾಗಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ವರ್ಕ್ ನೋಟು ಅಥವಾ ನೀವೇನು ಆನ್ಸರ್ ಬರೀತೀರಿ ಅಲ್ಲೂ ಕೂಡ ಬರ್ಕೊಳ್ಬಹುದು. ಸೊ ಇದನ್ನು ಇವಾಗ ನೀವು ಆನ್ಸರ್ ಶೀಟ್ ಅಂತ ಅಂದ್ಕೊಂಡ್ರೆ ಭಾಗ ಡಿ ಅಂತ ಬರೀತೀರಿ ಅಲ್ವಾ? ಅದಾದ ನಂತರ ಪ್ರಶ್ನೆ ಸಂಖ್ಯೆ 38. ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಬರ್ಕೊಳ್ಳೋಣ ನಾವು. GDPMP ಕೊಟ್ಟಿದ್ದಾರೆ. ಎಷ್ಟು? 2000 ಕೋಟಿ. ನಾನು ಬೇರೆ ಏನು ಬರಿತಾ ಇಲ್ಲ, ಅವರು ಏನು ಕೊಟ್ಟಿದ್ದಾರೋ ಪ್ರಶ್ನೆಯಲ್ಲಿ ಅದನ್ನೇ ಬರಿತಾ ಇದ್ದೀನಿ. ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಎಷ್ಟು ಕೋಟಿ ಇದೆಯಂತೆ? 200 ಕೋಟಿ ಇದೆ. ಆ 200 ಕೋಟಿಯನ್ನು ಏನು ಹೇಳ್ತಾರೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ? NFIA ಎಷ್ಟಿದೆಯಂತೆ? 200 ಕೋಟಿ. ಕರೆಕ್ಟಾ? ನೆಕ್ಸ್ಟ್ ಪ್ರಶ್ನೆಯನ್ನು ಮುಂದುವರಿಸಿ. ಸವಕಳಿ ವೆಚ್ಚ 350 ಕೋಟಿ. ಇದಕ್ಕೆ ಯಾವುದೇ ರೀತಿಯ ವರ್ಡಿಂಗ್ಸ್ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೋ ಹಾಗೇ ಬರ್ಕೊಳ್ಳಿ. ಸವಕಳಿ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ? 350 ಕೋಟಿ. ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ ಅಂತ ಕೊಟ್ಟಿದ್ದಾರೆ. ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT ಕೊಟ್ಟಿದ್ದಾರೆ. ಎಷ್ಟಿದೆ? 300 ಕೋಟಿ ಇದೆ. ಬರ್ಕೊಳ್ಳಿ, NIT 300 ಕೋಟಿ. ಆಯಿತಾ? ಇಷ್ಟ ಆಯಿತು. ಇದಾದಮೇಲೆ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಒಂದೊಂದೇ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಏನು? NDPMPಯನ್ನು ಕಂಡುಹಿಡಿಬೇಕು. ಪ್ರಶ್ನೆ ಏನಿದೆ? NDPMPಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು ಬರೆಯುವಾಗ ನೀವು ಹೀಗೆ ಎ ಅಂತಲೇ ಬರ್ಕೊಳ್ಬೇಕು. ಕೇಳಿರೋದೇನು? NDPMP. ಇದನ್ನು ನಾವಿವಾಗ ಕಂಡುಹಿಡಿಬೇಕು. NDPMP ಕಂಡುಹಿಡಿಬೇಕು. ಓಕೆನಾ? ಲೆಕ್ಕದಲ್ಲಿ ನಮಗೆ ಇಲ್ಲಿ ನೋಡಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು GDP ಇದೆ, NFIA ಇದೆ, ಸವಕಳಿ ವೆಚ್ಚ ಇದೆ, NIT ಇದೆ. ಕರೆಕ್ಟ್ ಅಲ್ಲ? ನಾನು NDPಯನ್ನು ಕಂಡುಹಿಡಿಯೋದಕ್ಕೆ GDPಯನ್ನು ಉಪಯೋಗಿಸ್ಕೊಳ್ತೀನಿ. ಕರೆಕ್ಟಾ? NDPಯನ್ನು ಕಂಡುಹಿಡಿಯೋದಕ್ಕೆ ಇಲ್ಲಿ ಫಸ್ಟ್ ಬರೆದಿರ್ತೀವಲ್ಲ, ಇದೇ ಬೇಕು ನಮಗೆ. ಏನು ಬೇಕು? GDP ಏನು ಕೊಟ್ಟಿರೋದವರು? GDPMP ಕೊಟ್ಟಿದ್ದಾರೆ. GDPMP ಮೈನಸ್ ಏನನ್ನು ಕಳಿಬೇಕು? NDP ಸಿಗಬೇಕು ಅಂತ ಹೇಳಿದ್ರೆ GDPಯಲ್ಲಿ DC ಕಳಿಬೇಕು. DC ಅಂತ ಹೇಳಿದ್ರೆ ಏನು? DC ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಚಾರ್ಜು, ಸವಕಳಿ ವೆಚ್ಚ. ಇದು DC. ಸಿಕ್ತಾ?
ಡಿ ಸಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸವಕಳಿ ವೆಚ್ಚಕ್ಕೆ ಅವರು ಡಿ ಸಿ ಅಂತ ಕೊಟ್ಟಿರಲಿಲ್ಲ, ನಾನು ಹೇಳ್ತಾ ಇದ್ದೀನಿ ಡಿ ಸಿ ಅಂತ ಹೇಳಿದ್ರೆ ಸವಕಳಿ ವೆಚ್ಚ. ಸೊ ಅವ್ರು ಕೊಟ್ಟಿರೋ ಸವಕಳಿ ವೆಚ್ಚಕ್ಕೆ ನೀವು ಡಿ ಸಿ ಅಂತ ತಗೋಬೇಕು. ಈಗ ಹೇಳಿ ಮಕ್ಕಳೇ, ಜಿ ಡಿ ಪಿ ಎಷ್ಟು ಕೋಟಿ ಇದೆ? 2000 ಕೋಟಿ ಇದೆ, ಕರೆಕ್ಟಾ? ಮೈನಸ್ ಡಿ ಸಿ ಎಷ್ಟಿದೆ? 350 ಇದೆ, ಕರೆಕ್ಟ್ ಅಲ್ವಾ? ಈಗ 2000ದಲ್ಲಿ 350 ಹೋದರೆ ಎಷ್ಟು? ಕ್ಯಾಲ್ಕುಲೇಟ್ರ್ ತಗೊಂಡಾದರೂ ನೀವು ವರ್ಕ್ ಮಾಡಬಹುದು, ಗೊತ್ತಿದ್ರೆ ಡೈರೆಕ್ಟಾಗಿ ಬರಿಬಹುದು. 2000ದಲ್ಲಿ 350 ಹೋದರೆ ಎಷ್ಟು ಉಳಿಯುತ್ತೆ? 1650 ಕೋಟಿ. ಅಲ್ಲಿಗೆ ಆಯ್ತು, ಒಂದು ಲೆಕ್ಕ ಮುಗೀತು. ಇಷ್ಟೇ, ಜಿ ಡಿ ಪಿಯಲ್ಲಿ ಡಿ ಸಿ ಕಳೆದಿದ್ದು. ನೆಕ್ಸ್ಟು ಎರಡನೇದು ಬಿ. ಏನು ಕಂಡುಹಿಡೀರಿ ಹೇಳಿದ್ದಾರೆ? ಇಲ್ಲೇ ಇದೆ, ಜಿ ಎನ್ ಪಿಯನ್ನು ಕಂಡುಹಿಡಿಯಿರಿ. ಜಿ ಎನ್ ಪಿ ಎಂ ಪಿ ಕಂಡುಹಿಡಿಯಿರಿ ಅಂತ ಇದೆ. ಇವಾಗ ಜಿ ಎನ್ ಪಿ ಕಂಡುಹಿಡಿಯೋದಕ್ಕೆ ಏನು ಬೇಕು? ಜಿ ಎನ್ ಪಿ ಕಂಡುಹಿಡಿಯೋದಕ್ಕೂ ಮತ್ತೇನು ಬೇಕು? ಜಿ ಡಿ ಪಿನೇ ಬೇಕು. ಓಕೆ ಅಲ್ವಾ? ನಿಮಗೆ ಒಂದ್ಸಲ ತೊಗೊಂಡಿದ್ರು ನೆನಪಿದ್ದು ಬಿಡುತ್ತೆ, ಜಿ ಡಿ ಪಿನೇ ಬೇಕು. ಆದರೆ ಇಲ್ಲಿ ನಾವು ಡಿಪ್ರಿಸಿಯೇಷನ್ ಸವಕಳಿ ತೊಗೊಳ್ಳೋದಿಲ್ಲ, ಇದ್ರ ಬದಲಿಗೆ ಇಲ್ಲಿ 4 ಅದಕ್ಕೆ ಬರ್ಕೊಳ್ಬೇಕು ಹೇಳೋದು. ಫಸ್ಟಿಗೆ ಜಿ ಡಿ ಪಿಯಲ್ಲಿ ಸವಕಳಿ ವೆಚ್ಚ ಕಳೆದ್ರಿ, ಎನ್ ಡಿ ಪಿ ಸಿಕ್ತಲ್ವಾ? ಇವಾಗಲೂ ಜಿ ಡಿ ಪಿಯನ್ನೇ ತೊಗೊಳ್ತೀನಿ. ಎನ್ ಎಫ್ ಐ ಎ ಇದೆಯಲ್ಲ ಇಲ್ಲಿ, ಇದನ್ನು ತೊಗೊಳ್ತೀನಿ. ಎನ್ ಎಫ್ ಐ ಎ. ನಾನು ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ಒಂದು ಮೆಥಡ್ ಅಂದರೆ, ಇದನ್ನು 1 ನಂಬರ್ ಅಂತ ತೊಗೊಂಡ್ರೆ, ಇದಕ್ಕೆ 2 ನಂಬರ್ ತೊಗೊಂಡ್ರೆ, ಇದಕ್ಕೆ 4 ನಂಬರ್ ಅಂತ ತೊಗೊಂಡು 3 ನಂಬರು 4 ನಂಬರ್ ಅಂತ ತೊಗೊಂಡ್ರೆ ಜಿ ಡಿ ಪಿ ಡಿ ಸಿ ಅಂತ ಹೇಳಿದ್ರೆ 1 - 3 ಅಂತ ಆಗುತ್ತೆ. ಲೆಕ್ಕದಲ್ಲಿ ಇದೇ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ನೀವು ಫಾಲೋ ಮಾಡ್ಬೋದು. 1 - 3. ಇಲ್ಲೇನು ಮಾಡಿದ್ದೀನಿ ನಾನು ಅಂತ ಹೇಳಿದ್ರೆ 1 + 2 ಮಾಡಿದ್ದೀನಿ, ಕರೆಕ್ಟಾ? 1 + 2. ಇವಾಗ ಹೇಳಿ, ಜಿ ಡಿ ಪಿ ಅವ್ರು ಕೊಟ್ಟಿರೋದು ಎಷ್ಟಿದೆ? 2000 ಇದೆ. ಪ್ಲಸ್ ಎನ್ ಎಫ್ ಐ ಎ ಎಷ್ಟು ಕೊಟ್ಟಿದ್ದಾರೆ? 200 ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಯಿತು? 2200 ಕೋಟಿ. ಮುಗೀತು ಲೆಕ್ಕ, ಇಷ್ಟೇ. ನೆಕ್ಸ್ಟು ಇವಾಗ ಸಿ. ಏನು ಕೇಳಿದ್ದಾರೆ? ಎನ್ ಎನ್ ಪಿ ಕೇಳಿದ್ದಾರೆ. ನೋಡ್ಕೊಳ್ಳಿ, ಎನ್ ಎನ್ ಪಿ ಕೇಳಿದ್ದಾರೆ. ನಾನು ಅದನ್ನು ಹಾಗೇ ಬರ್ಕೊಳ್ತೀನಿ, ಎನ್ ಎನ್ ಪಿ. ಬಟ್ ಎರಡೂ ಕಡೆನೂ ಎನ್ ಎನ್ ಪಿನೇ ಕೇಳಿದ್ದಾರೆ. ಇಲ್ಲಿ ಕೇಳಿರೋದೇನು? ಎನ್ ಎನ್ ಪಿ ಎಮ್ ಪಿ. ನಾನು ಎಮ್ ಪಿ ಮಾರ್ಕೆಟ್ ಪ್ರೈಸ್ ತೊಗೊಳ್ತೀನಿ. ಎನ್ ಎನ್ ಪಿ ಎಮ್ ಪಿಯನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಸರಿಯಾಗಿ ಗಮನಿಸಿ. ಫಸ್ಟು ಎನ್ ಡಿ ಪಿ ಕಂಡುಹಿಡಿಯೋದಕ್ಕೆ ಜಿ ಡಿ ಪಿ ಮತ್ತು ಡಿ ಸಿ ತೊಗೊಂಡ್ರಿ. ಜಿ ಎನ್ ಪಿ ಕಂಡುಹಿಡಿಯೋದಕ್ಕೆ ಮತ್ತೆ ಅದೇ ಜಿ ಡಿ ಪಿ ಜೊತೆ ಎನ್ ಎಫ್ ಐ ಎ ಹಾಕಿದ್ರಿ. ಇವಾಗ ಕಂಡುಹಿಡಿಬೇಕಾಗಿರೋದೇನು? ಎನ್ ಎನ್ ಪಿ. ಎನ್ ಎನ್ ಪಿಯ ಜೋಡಿ ಎಲ್ಲಿದೆ? ಮೇಲೆ ಇದೆ, ಇಲ್ಲಿ ಜಿ ಎನ್ ಪಿನೇ ಇದೆ. ಸೊ ಜಿ ಎನ್ ಪಿ ಜೋಡಿ ಇರಬೇಕಾದ್ರೆ ನಾವು ಬೇರೆ ತಗೊಳ್ಳೋದು ಬೇಡ. ಇಲ್ಲಿ ಜಿ ಎನ್ ಪಿನೇ ಇದೆ ಅಲ್ಲ, ಆ ಜಿ ಎನ್ ಪಿನೇ ತೊಗೊಳ್ತೀನಿ. ಇಲ್ಲಿ ಏನು ಎನ್ ಎನ್ ಪಿ ಮೇಲ್ಗಡೆ ಏನು ಕಂಡುಹಿಡಿದಿದ್ದೀನಿ ಅದೇ ತೊಗೊಂಡಿದ್ದೀನಿ. ಆದರೆ ಇದು ಒಂದೇ ಸಾಕಾಗಲ್ಲ. ಈಗ ನಾವು ಫಸ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಎನ್ ಡಿ ಪಿ ಬೇಕು ಅಂದರೆ ಜಿ ಡಿ ಪಿಲಿ ಡಿ ಸಿ ಕಳೆದ್ವಿ. ಎನ್ ಡಿ ಪಿ ಬೇಕು ಅಂತ ಹೇಳಿದ್ರೆ ಗ್ರಾಸಲ್ಲಿ ನಾವು ಡಿ ಸಿ ಕಳೆದ್ವಿ. ಅದೇ ರೀತಿ ಎನ್ ಎನ್ ಪಿ ಬೇಕು ಅಂತ ಹೇಳಿದ್ರು ಕೂಡ ಜಿ ಎನ್ ಪಿಯಲ್ಲಿ ಡಿ ಸಿನೇ ಕಳಿಬೇಕು, ಕರೆಕ್ಟಾ? ಈಗ ಜಿ ಎನ್ ಪಿ ಎಷ್ಟು ಬಂದಿದೆ? 2200 ಬಂದಿದೆ, ಕರೆಕ್ಟ್ ಅಲ್ವಾ? ಈ 2200ರಲ್ಲಿ ಮತ್ತೆ ಡಿ ಸಿ ಎಷ್ಟಿದೆ? ಅದನ್ನು ಬರ್ಕೊಳ್ಳಿ, ಡಿ ಸಿ 350. ಸೊ 2200ರಲ್ಲಿ 350 ಹೋದರೆ ಎಷ್ಟಾಗುತ್ತೆ? 1850 ಕೋಟಿ. ಲೆಕ್ಕನ್ನು ಸ್ವಲ್ಪ ಗಮನಿಸಿ ನೋಡಿ, ಗೊತ್ತಾಗ್ಬಿಡತ್ತೆ. ಫಸ್ಟು ಎನ್ ಡಿ ಪಿ ಬೇಕಾಗಿತ್ತು, ಜಿ ಡಿ ಪಿಲಿ ಡಿ ಸಿ ಕಳೆದೆ. ನೆಕ್ಸ್ಟು ಎನ್ ಎನ್ ಪಿ ಬೇಕಾಗಿತ್ತು, ಜಿ ಎನ್ ಪಿಯಲ್ಲಿ ಡಿ ಸಿ ಕಳೆದೆ. ಓಕೆ ಅಲ್ವಾ? ನೆಕ್ಸ್ಟು ಡಿ ಕೇಳಿದ್ದಾರೆ ಅವರೇ ಪ್ರಶ್ನೆ. ಡಿ ಏನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ? ಎನ್ ಎನ್ ಪಿ ಎಫ್ ಸಿ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ನಾನು ಅದನ್ನು ಹಾಗೆ ಬರ್ಕೊಳ್ತೀನಿ, ಎನ್ ಎನ್ ಪಿ ಎಫ್ ಸಿ ಅಂತ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟು ಡಿ ಎನ್ ಎನ್ ಪಿ ಎಫ್ ಸಿ ಹೇಳಿದ್ದಾರೆ. ನಾನೇನು ಮಾಡಿದ್ದೀನಿ? ಎನ್ ಎನ್ ಪಿ ಎಫ್ ಸಿಗೆ ಇಲ್ಲೇ ಮೇಲ್ಗಡೆ ಸಿಕ್ಕಿರುವಂತಹ ಎನ್ ಎನ್ ಪಿ ಎಮ್ ಪಿಯನ್ನು ತೊಗೊಂಡಿದ್ದೀನಿ. ಎನ್ ಎನ್ ಪಿ ಎಮ್ ಪಿ ಅಮೌಂಟ್ ಜೊತೆಗೆ ಇಲ್ಲೊಂದು ಸಲ ನೋಡಿ, ಜಿ ಡಿ ಪಿ ಒಂದು ಸಲ ಉಪಯೋಗಿಸ್ಕೊಂಡಿದ್ದೀರಿ, ಎನ್ ಎಫ್ ಐ ಎ ಉಪಯೋಗಿಸ್ಕೊಂಡಿದ್ದೀರಿ. ಇಲ್ಲಿ ಯಾವುದ್ರಲ್ಲಿ ನೀವು ಇಲ್ಲಿವರೆಗೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಎನ್ ಐ ಟಿ ಇನ್ನೂ ಸಹ ತೊಗೊಂಡಿಲ್ಲ. ನೀವೇನು ಮಾಡಿ, ಇಲ್ಲಿ ಎನ್ ಎನ್ ಪಿ ಎಫ್ ಸಿ ಲಾಸ್ಟ್ ಲೆಕ್ಕ ಕಂಡುಹಿಡಿಯುವಾಗ ಇಲ್ಲೇನು ಮೇಲ್ಗಡೆ ಎನ್ ಎನ್ ಪಿ ಸಿಕ್ಕಿರುತ್ತಲ್ಲ ಅದ್ರ ಜೊತೆಗೆ ಎನ್ ಐ ಟಿ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಕಳೆದುಬಿಡಿ. ಇಲ್ಲಿ ಎಷ್ಟು ಸಿಕ್ಕಿದೆ? ಎನ್ ಎನ್ ಪಿ ಮೇಲ್ಗಡೆ 1850 ಸಿಕ್ಕಿದೆ. ಎನ್ ಐ ಟಿ ಎಷ್ಟಿದೆ? 300 ಇದೆ. ಸೊ 1850ರಲ್ಲಿ 300ನ್ನು ಕಳೀರಿ, ಎಷ್ಟು ಬರುತ್ತೆ ಆನ್ಸರು? 1550. ಇಷ್ಟೇ ಉತ್ತರ. ಓಕೆ ಅಲ್ವಾ?
ಕನ್ಫ್ಯೂಸ್ ಮಾಡ್ಕೊಳ್ಳದೆ ಲೆಕ್ಕ ಮಾಡಿದರೆ ಆಯಿತು. ನೋಡಿ ಇವಾಗ ಬೈ ಚಾನ್ಸ್ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲಿ ಏನೂ ಇನ್ಫಾರ್ಮೇಷನ್ನೇ ಇಲ್ಲ. ಫಸ್ಟ್ NDP ಹೇಳಿದ್ದಾರೆ, ಕರೆಕ್ಟಾ? NDPಗೆ ನಿಮ್ಮ ಹತ್ರ ಇರುವಂತಹ ಇಲ್ಲಿ ಇನ್ಫಾರ್ಮೇಷನಲ್ಲಿ ಏನಿದೆ? GDP ಇದೆ. GDPಲಿ DC ಕಳೀರಿ, NDP ಸಿಕ್ತು. ಆಮೇಲೆ ಏನು ಬೇಕು? GNP ಬೇಕು. GNPಗೂ ಕೂಡ GDPನೇ ಬೇಕು ಪ್ಲಸ್ NFIಯ ಮಾಡಿದೆ. ನೆಕ್ಸ್ಟು NNPಗೆ ಏನು ಮಾಡಬೇಕು? ಮತ್ತೆ ಇಲ್ಲಿ ಮೇಲ್ಗಡೆ ಸಿಕ್ಕಿದೆಯಲ್ಲ NNP ಜೋಡಿ GNPಯಲ್ಲಿ ಮತ್ತೆ DCನೇ ಕಳಿಬೇಕು. ಆವಾಗ ನಿಮಗೇನು ಸಿಗುತ್ತೆ? NNP-MP ಸಿಗುತ್ತೆ. ಕೊನೆಯದಾಗಿ NNP-FC ಹೇಳಿದ್ದಾರೆ. ಹೇಗಿದ್ರು ಮೇಲ್ಗಡೆ NNP-MP ಸಿಕ್ಕಿದೆಯಲ್ಲ, ಆ NNPಯಲ್ಲಿ ಇನ್ನು ಉಳಿದಿರೋ ಒಂದೇ ಒಂದು ಪಾಯಿಂಟ್ ಅಂದರೆ NIT, ಅದನ್ನು ಕಳೆದುಬಿಟ್ರೆ ನಿಮಗೆ NNP-FC ಸಿಗುತ್ತೆ. ಅದಾದ್ರ ಮೇಲೆ E ಮತ್ತು F ಅಂತ ಹೇಳ್ಕೊಂಡು ಇನ್ನೂ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಯಾವುದನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಯಾವುದನ್ನು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೋಡಿ, ಪ್ರಶ್ನೆ ಇಲ್ಲೇ ಇದೆ, ಇದ್ರ ಮೇಲ್ಗಡೆ ಇರೋದು ಯಾವುದು? ಇದೇ ಆನ್ಸರ್. ಅದಕ್ಕೆ NNP-FC. ಪ್ರಶ್ನೆ ಎಲ್ಲಿ ಕೇಳಿದಾರೋ ಅಲ್ಲೇ ಮೇಲ್ಗಡೆ ಇದೆಯಲ್ಲ ಅದೇ ಉತ್ತರ. ಯಾವುದನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ NNP-FCಯನ್ನು ಕರೆಯಲಾಗುತ್ತದೆ. ಇದು ಯಾವಾಗಲೂ ಉತ್ತರ ಚೇಂಜ್ ಆಗಲ್ಲ, ಇದೇ ಇರುತ್ತೆ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಕೊನೆ ಪ್ರಶ್ನೆ, ರಾಷ್ಟ್ರೀಯ ಆದಾಯಕ್ಕಿಂತ GNPಯು ಯಾವಾಗಲೂ ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಹೌದು ಅನ್ನುವಂಥ ಉತ್ತರವನ್ನು ಬರೆದ್ರೆ ಸಾಕು. ಇಷ್ಟೇ, ಹೌದು. ಅಲ್ಲಿಗೆ ಈ ಲೆಕ್ಕ ಮುಗೀತು. ಇಷ್ಟು ಬರೆದ್ರೆ ನಿಮಗೆ 12 ಮಾರ್ಕ್ಸು ಸಿಗತ್ತೆ. ಈಸಿಯಾಗಿದೆ, ಸ್ವಲ್ಪ ಗಮನ ಕೊಡಬೇಕು. ನಾನು ಪ್ರಾಬ್ಲಮ್ ಮಾಡುವಾಗ ನಿಮಗೆ ಕಷ್ಟ ಅನ್ನೋ ಫೀಲ್ ಆಗ್ಬೋದು, ಬಟ್ ನಾನು ಹೇಳಿದಾಗೆ ಫಸ್ಟು ಲೆಕ್ಕದಲ್ಲಿ ಕೊಟ್ಟಿರೋ 4 ಇನ್ಫಾರ್ಮೇಷನ್ನ ಕೊಟ್ಕೊಂಡು ಇದಕ್ಕೆ 1 2 3 4 ಅಂತ ನಂಬರ್ ಕೊಟ್ಕೊಂಡು ಮಾಡ್ಕೊಂಡು ಹೋಗಿ ನೋಡಿ, ಈಸಿಯಾಗಿರುತ್ತೆ ಆನ್ಸರ್. ಫಸ್ಟು 1ರಲ್ಲಿ 3ನ ಕಳಿಬೇಕು, 1+2 ಮಾಡಬೇಕು ಅನ್ಕೋತಾದ್ರೆ ಅದು ಮುಂದೆ ಬಂದಿದ್ದೆಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಹೋಗೋವಂಥದ್ದು ಅಂತ ಏನೂ ಕಷ್ಟ ಆಗಲ್ಲ. ಓಕೆನಾ ಮಕ್ಕಳೇ? ಹಾಗಾದರೆ ಇನ್ನೊಂದು ಪೇಪರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಈಸಿ. ಈ ಲೆಕ್ಕನ ಮಾಡಿದಾಗ ಇನ್ನೊಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಲೆಕ್ಕ ಒಂದು ಸಲ ಮಾಡಿದ್ರೆ ಅರ್ಥ ಆಗಲ್ಲ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಈ ಲೆಕ್ಕದಲ್ಲಿ ಏನು ಚೇಂಜ್ ಕೊಡ್ತಾರೆ ಅಂದರೆ, ಆ ಕೋಟಿ ಅಮೌಂಟ್ ಕೊಟ್ಟಿದ್ದಾರಲ್ಲ ಅದು ಚೇಂಜ್ ಆಗುತ್ತೆ. ರೂಲ್ಸ್ ಎಲ್ಲ ಹೀಗೆ ಇರುತ್ತೆ. 300 ಕೋಟಿ ಇರಲ್ಲ, 200 ಕೋಟಿ ಬರ್ಬೋದು, 2000 ಕೋಟಿ 1000 ಕೋಟಿ ಆಗ್ಬೋದು, 250 150 ಆಗ್ಬೋದು. ಅಮೌಂಟ್ ಚೇಂಜ್ ಆಗುತ್ತೆ, ಬಿಟ್ಟರೆ ಪ್ಯಾಟ್ರನ್ ಇದೇ ರೀತಿಯೇ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಲೆಕ್ಕವನ್ನು ಹೇಗೆ ಮಾಡಬೇಕು ನೋಡಿ. ಇಲ್ಲೆಲ್ಲ ಅಮೌಂಟ್ ಚೇಂಜ್ ಆಗಿದೆ ಅಷ್ಟೇ, ಮತ್ತು ಇನ್ನೇನೂ ಇಲ್ಲ. ಅದೇ ಇದೆ, NIT ಇದೆ, NFIA ಇದೆ, GDP ಇದೆ, ಅದೇ ರೀತಿಯೇ ಲೆಕ್ಕ. ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.